ಇವತ್ತು ಬೆಳಗ್ಗೆ ರವೆ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ರೀ. ಜೊತೆಗೆ ನೆನ್ನೆ ಮಾಡಿದ್ದಂಥ ಬೆಂಡೆಕಾಯಿ ಗೊಜ್ಜು ಕೂಡ ಸ್ವಲ್ಪ ಉಳಿದಿತ್ತು. ನೆನ್ನೆ ಮಧ್ಯಾಹ್ನ ಲಂಚು ಡಿನ್ನರ್ಗೆಲ್ಲ ಅದನ್ನೇ ನಾನು ಅನ್ನದ ಜೊತೆ ತಿಂದೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ. ಹಾಗೇ ಒಂದು ಒಳ್ಳೆ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ರವೆ ರೊಟ್ಟಿ ಮಾಡ್ತಾ ಇರೋದ್ರಿಂದ ಚಿರೋಟಿ ರವೆಲಿ ಮಾಡಿದ್ರೆ ಈ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ರೀ. ಚಿರೋಟಿ ರವೆ ಇರಲಿಲ್ಲ, ನಂಗೆ ರೊಟ್ಟಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಅದಕ್ಕೋಸ್ಕರ ಉಪ್ಪಿಟ್ಟಿನ ರವೆನೇ ಮಿಕ್ಸಿ ಜಾರ್ಗೆ ಹಾಕಿ ಒಂದೆರಡು ಸರಿ ರನ್ ಮಾಡಿದ್ರೆ ಅದು ಸ್ವಲ್ಪ ಚಿರೋಟಿ ರವೆ ಅದಕ್ಕೆ ಬರುತ್ತೆ. ಅದನ್ನು ತಗೊಂಡು ಉಪ್ಪು ನೀರು ಹಾಕಿ ಸ್ವಲ್ಪ ತೆಳ್ಳಗೇ ಕಲಸಿಟ್ಕೋಬೇಕು. ರವೆ ತುಂಬ ದೊಡ್ಡ ಕುಡ್ಕ ಅಂತ ಹೇಳ್ತಾರೆ, ಯಾಕೆಂದರೆ ಜಾಸ್ತಿ ನೀರು ಕುಡಿಯುತ್ತೆ ಅದು ಉಪ್ಪಿಟ್ಟು ಮಾಡಿದ್ರಾಗಲಿ ರೊಟ್ಟಿ ಮಾಡಿದ್ರಾಗಲಿ. ಅದಕ್ಕೋಸ್ಕರ ಇಲ್ಲಿ ಚಟ್ನಿಗೆ ಕಾಯಿ, ಕಡಲೆ, ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಟ್ಕೊಂಡೆ ಸ್ವಲ್ಪ ತೆಳ್ಳಗೆ ಮಾಡಿ. ಈ ರೊಟ್ಟಿ ಹಿಟ್ಟಿಗೆ ಉಪ್ಪು ನೀರು ಹಾಕಿ ಕಲಸಿಟ್ಕೊಂಡು, ಜಾಸ್ತಿ ನೀರಿದ್ದರೆ ಮೇಲ್ಗಡೆ ಬಂದು ನಿಂತಿರುತ್ತೆ ಚಿರೋಟಿ ರವೆಲಿ ಕಲಿಸಿದಾಗ. ಅದು ನೆಕ್ಸ್ಟ್ ಯಾವಾಗಲಾದ್ರೂ ಒಂದ್ಸರಿ ಮಾಡಿದಾಗ ಶೇರ್ ಮಾಡ್ಕೋತೀನಿ. ಅದರಲ್ಲಿ ಇನ್ನೂ ತುಂಬ ಚೆನ್ನಾಗಾಗುತ್ತೆ ರೊಟ್ಟಿ. ಚೆನ್ನಾಗಿ ಚಪಾತಿ ಮಾಡುವಾಗ ನಾವು ಹಿಟ್ಟನ್ನು ಹೇಗೆ ನಾದಿ ಕಲಿಸ್ತೀವೋ ಹಂಗೇ ಈ ರವೆ ರೊಟ್ಟಿ ಮಾಡ್ಬೇಕಾದ್ರೆ ಚೆನ್ನಾಗಿ ಇಸ್ಕಿ ಕಲಿಸ್ಬೇಕು ಕೈಯಲ್ಲಿ ಹಿಟ್ಟನ್ನ, ಆವಾಗ ಚೆನ್ನಾಗಿ ಬರುತ್ತೆ. ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡೋಣ ಅಂದ್ಬಿಟ್ಟು ಹೀರೆಕಾಯಿ ಸೊಪ್ಪು ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಅದಾದಮೇಲೆ ಇಲ್ಲಿ ನೋಡಿ, ಇದನ್ನು ಬಳಿಯ ರೊಟ್ಟಿ ಅಂತಲೂ ಕೂಡ ಕರೀತಾರೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ತೆವೆ ಚೆನ್ನಾಗಿ ಕಾಯ್ದ್ಮೇಲೆ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಕೈಯಲ್ಲಿ ತೆಳ್ಳಗೆ ಎಷ್ಟು ಅಗಲ ಬೇಕಾದರೂ ಮಾಡ್ಬೋದು. ಆದರೆ ಒಲೆಯಲ್ಲಿ ಮಾಡಿದ್ರೆ ಚೆಂದ, ಅಷ್ಟು ಅಗಲ ಬೇಕಾದರೂ ಎಷ್ಟು ತೆಳ್ಳಗೆ ಬೇಕಾದರೂ. ಇಲ್ಲಿ ಸ್ಟೌವಲ್ಲಿ ಎಷ್ಟು ಅಗಲ ಫ್ಲೇಮ್ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಬಳಿಬೇಕಾಗುತ್ತೆ. ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿದ್ಬಿಟ್ಟು ಎರಡು ಕಡೆನೂ ಬೇಯಿಸಿದ್ರೆ ರೊಟ್ಟಿ ರೆಡಿ ಆಗುತ್ತೆ. ಇನ್ನು ಟಿಪ್ಸ್ ಏನಪ್ಪ ಅಂತಂದರೆ, ಮಿಕ್ಸರ್ ಜಾರು ನಾವು ಯೂಸ್ ಮಾಡ್ತಾ ಬ್ಲೇಡೆಲ್ಲ ಶಾರ್ಪ್ನೆಸ್ ಕಳ್ಕೊಂಬಿಡುತ್ತೆ ಅಲ್ವಾ. ಪ್ರತಿ ಸರಿ ನಾವು ಅಂಗಡಿಗೆ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಇದಕ್ಕೊಂದು ಒಳ್ಳೆ ಟಿಪ್ಸ್ ಏನು ಅಂತಂದರೆ, ಅರಳುಪ್ಪಿರುತ್ತಲ್ಲ ಅದನ್ನು ಜಾರ್ಗೆ ಹಾಕ್ಬಿಟ್ಟು ಒಂದೆರಡು ಸರಿ ರೌಂಡ್ ಮಾಡಿದ್ರೆ ಅದು ಪೌಡ್ರ್ ಆಗುತ್ತಲ್ವ, ಅದನ್ನು ಎಸ್ಬಿಟ್ಟು ಆಮೇಲೆ ತೊಳೆದ್ಬಿಟ್ಟು ಮಿಕ್ಸರ್ನ ಜಾರ್ನ ಉಪಯೋಗಿಸಿದ್ರೆ ಶಾರ್ಪ್ ಆಗುತ್ತೆ ಬ್ಲೇಡ್ಗಳು. ನೋಡಿ, ಟ್ರೈ ಮಾಡಿ ನೋಡಿ. ಆಮೇಲೆ ಏನಪ್ಪ ಅಂದರೆ, ನಾನು ಪರ್ಫೆಕ್ಟಾಗಿ ಎಲ್ಲ ರೌಂಡ್ ಶೇಪೇ ಬರಬೇಕು, ಹಿಂಗೇ ಇರಬೇಕು ಅಂತ ಸ್ವಲ್ಪ ಪ್ರೆಸೆಂಟೇಬಲ್ ಆಗಿರಬೇಕು ಅಂತ ಅಷ್ಟೊಂದು ಇದು ಮಾಡಲ್ಲ ಮನೇಲೆಲ್ಲ ಅಡುಗೆ ಮಾಡುವಾಗ. ಹೊರಗಡೆ ನಾವು ಹೋಟ್ಲಿಗೆ ಹೋದಾಗ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ, ಪ್ರೆಸೆಂಟೇಬಲ್ ಆಗಿರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು, ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರಬೇಕು ಅಂತ. ಇಲ್ಲಿ ಮನೆಗಳಲ್ಲಿ ಯಾರಾದ್ರು ಗೆಸ್ಟ್ ಬಂದರೆ ಅಥವಾ ಮನಸ್ಸು ತುಂಬ ಉಲ್ಲಾಸವಾಗಿದ್ದರೆ ಮಾತ್ರ ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಯಿಂದ ಅಡುಗೆಯಿಂದ ಮನೆ ಕೆಲಸಗಳು, ಹೋಗಿ ಅಂಗಡಿಗೆ ಸಾಮಾನು ತರಬೇಕು, ಹಿಂಗೆ ನೂರಾರು ಸಮಸ್ಯೆ ಓಡ್ತಾ ಇರುತ್ತೆ ತಲೆಯಲ್ಲಿ. ಅದ್ರ ಜೊತೆಗೆ ಈ ಥರ ಪ್ರೆಸೆಂಟೇಬಲ್ ಆಗು ಮಾಡಬೇಕು ಅಂತಂದರೆ ತುಂಬ ಕಷ್ಟ ಅನಿಸುತ್ತೆ ಹೋಮ್ ಮೇಕರ್ಗಳಿಗೆ ಅಂತ ನನ್ನ ಅಭಿಪ್ರಾಯ. ನಿಮಗೂ ಹಂಗೆ ಅನಿಸುತ್ತಾ? ಹಂಗೆ ಅನಿಸಿದ್ರೆ ತಿಳಿಸಿ. ಹಂಗೆ ಲಾಂಗ್ ವೀಡಿಯೋಸ್ನ ಹೋಗಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮಸ್ಕಾರ.